Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಾಗಲಕೋಟೆಗೆ ಮೋದಿ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಎರಡು ಕ್ಷೇತ್ರಗಳ ಅಭ್ಯರ್ಥಿ ಪರವಾಗಿ ಪ್ರಚಾರ ಇರೋದ್ರಿಂದ ಒಂದು ಕಡೆ ಬಾಗಲಕೋಟೆ, ಇನ್ನೊಂದು ಕಡೆ ವಿಜಯಪುರ, ಎರಡೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇರುವಂತದ್ದು. ಈಗ ಸದ್ಯ ನಾವು ಏನು ಮೋದಿ ಸಮಾವೇಶ ಏನು ನಡೀತಾ ಇದೆ, ಆ ಸಮಾವೇಶದ ಮುಂಭಾಗದಲ್ಲಿರುವಂತಹ ಅಂದ್ರೆ ತೋಟಗಾರಿಕಾ ಯೂನಿವರ್ಸಿಟಿಯ ರಸ್ತೆಯಲ್ಲಿ ಇದ್ದೀವಿ. ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸುಮಾರು ಜನ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಈಗ ಮೋದಿ ಮೋದಿ ಅಂತ ಘೋಷಣೆ ಕೂಗ್ತಾ ಇರೋದನ್ನು ನಾವು ನೋಡ್ತಾ ಇರಬಹುದು. ಯಾಕಂದ್ರೆ ಕೇವಲ ಬಾಗಲಕೋಟೆ ಅಲ್ಲ, ವಿಜಯಪುರದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇರುವಂತದ್ದು. ಯುವಕರಾಗಿರ್ಬೋದು, ವೃದ್ಧರು ಎಲ್ಲರೂ ಕೂಡ ಮೋದಿ ಮೋದಿ ಅಂತ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಏನು ಟೋಟಲಿ ಬಾಗಲಕೋಟೆ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಒಂದು ರೀತಿ ಕೇಸರಿಮಯವಾಗಿದೆ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಜನ ಇಲ್ಲಿ ಸೇರ್ತಾ ಇರುವಂತದ್ದು. ಮೋದಿಯನ್ನ ನೇರವಾಗಿ ನೋಡಬೇಕು, ಅವರ ಭಾಷಣವನ್ನ ಕಣ್ತುಂಬಿಕೊಳ್ಬೇಕು, ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಜನರು ಬಂದು ಸೇರ್ತಾ ಇದ್ದಾರೆ. ಅಂದ್ರೆ ಒಂದ್ ಕಡೆ ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ PC ಗದ್ದಿಗೌಡರ್, ಇನ್ನೊಂದು ಕಡೆ ವಿಜಯಪುರದ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ, ಇಬ್ಬರು ಅಭ್ಯರ್ಥಿಗಳ ಪರವಾಗಿ ಬೃಹತ್ ಒಂದು ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಮತಯಾಚನೆಯನ್ನ ಮಾಡಲಿದ್ದಾರೆ. ಅದಕ್ಕಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇರುವಂತದ್ದು. ಈಗಾಗಲೇ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಇನ್ನೂ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಏನು ಹಿಂಡು ಹಿಂಡಾಗಿ ಬಂದು ಆ ಸಮಾವೇಶಕ್ಕೆ ಅದನ್ನ ಕಣ್ತುಂಬಿಕೊಳ್ಬೇಕು, ಮೋದಿಯವ್ರನ್ನ ನೋಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹರಿದು ಬರ್ತಾ ಇರುವಂತದ್ದನ್ನ ಇಲ್ಲಿ ನಾವು ಗಮನಿಸ್ತಾ ಇರ್ಬೋದು. ಇಲ್ಲಿ ಮಾತನಾಡ್ಸೋಣ, ಏನ್ ಹೇಳ್ತಾರೆ ಅಂತಂದು. ಎಲ್ಲಿಂದ ಬಂದಿರಿ ನೀವು ಎಲ್ಲ? ಈಗ ಬಾದಾಮಿ ತಾಲೂಕು ನಿಲ್ಗುಂದಿಂದ ಬಂದಿದ್ದೇವೆ. 3ನೇ ಬಾರಿ ನಾವು ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿಯಾಗಿ ನಾವು ಮಾಡ್ಬೇಕಂತೇಳಿ, ಮೂರನೇ ಬಾರಿಯಾಗಿ ನಾವು ಮತ್ತೆ ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡ್ಬೇಕಂತೇಳಿ ನಾವು ಭವ್ಯ ಬೆಂಬಲದಿಂದ ಎಲ್ಲರೂ ಆರಿಸ್ತಿರ್ತೀವಿ ಅಂತೇಳಿ ನಾವು ಎಲ್ಲ ಬಿಜೆಪಿ ಕಾರ್ಯಕರ್ತರ ಪರವಾಗಿ ನಾವು ಹೇಳ್ತೀನಿ. ಫ್ರೆಂಡ್ಸ್ ಎಲ್ಲ ಫುಲ್ ಸೆಟ್ ಆಗಿ ಫುಲ್ ಯುವ ಶಕ್ತಿ ಎಲ್ಲ ನಾವು 5ನೇ ಬಾರಿ ನಾವು ನಮ್ಮ ಬಾಗಲಕೋಟೆ ಜಿಲ್ಲೆ 5ನೇ ಬಾರಿ PC ಗದ್ದಿಗೌಡರನ್ನ ಆಯ್ಕೆ ಮಾಡ್ಬೇಕಂತೇಳಿ ಈ ಸರ್ತಿ ಎಲ್ಲರೂ ಕೂಡಿ ಮಾತಾಡ್ತೀವಿ. ಮೋದಿ ಅವರು ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ. ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅವ್ರ ಭಾಷಣ ಕೇಳೋದಾಗಿರ್ಬೋದು, ಅವ್ರು ನೋಡೋ ಒಂದು ವಿಚಾರದಲ್ಲಿ ಎಷ್ಟು ಕ್ಯೂರಿಯಾಸಿಟಿಯಿಂದ ನೋಡಕತ್ತೈತಿ. ನಾವಂತಲ್ಲ, ಇಡೀ ದೇಶನ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನರೇಂದ್ರ ಮೋದಿನ ಇದು 3ನೇ ಬಾರಿ ಪ್ರಧಾನಮಂತ್ರಿ ಮಾಡ್ಬೇಕಂತೇಳಿ ಎಲ್ಲರೂ ಕಾಯ್ತಾರ. ಬಾಗಲಕೋಟೆ ಫುಲ್ ಹೀಟ್, ಈಗ ಟೆಂಪರೇಚರ್ ಬಹಳ ಜಾಸ್ತಿ, ಬಿಸಿಲಿನಾಗಿಲ್ಲ, ಇಷ್ಟೆಲ್ಲ ಮಂದಿ ಬರಾಕತ್ತಿರಲ್ಲ, ಏನು ಹತ್ತಿ ಇಲ್ಲ ನಮ್ಗೆ. ನಾವು ನರೇಂದ್ರ ಮೋದಿ ಸಲ ಇನ್ನೂ ಎಷ್ಟು ಬೇಕಾದಷ್ಟು ಬಿಸಿಲಾದರೂ ನಾವು ಇದು ಅಗದಿ ನಿಧಾನದಿಂದ ಕುಂತು ಕೇಳ್ಕೊಂಡು ಹೋಗ್ತೀವಿ. ಇದಿಷ್ಟು ಏನು ಮೋದಿ ಅಭಿಮಾನಿಗಳ ಮಾತು. ಯಾಕಂತಂದ್ರೆ ಸಹಜವಾಗಿ ಸುಮಾರು ಕಳೆದ ಒಂದು ತಿಂಗಳಿಂದ ಕೂಡ ಬಾಗಲಕೋಟೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುವಂತದ್ದು. ಈಗಂತೂ 40 ಡಿಗ್ರಿ 42 ಡಿಗ್ರಿವರೆಗೂ ಕೂಡ ಬಿಸಿಲು ಹೋಗಿದೆ. ಇಂತಹ ಒಂದು ಬಿರು ಬಿಸಿಲಿನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿ ಬಿಸಿಲು ಹತ್ತಾ ಇಲ್ಲ, ನಮಗೆ ಮೋದಿ ಮಾತ್ರ ಕಣ್ಣಿಗೆ ಕಾಣ್ತಾ ಇದೆ ಅನ್ನೋ ಮಾತನ್ನು ಹೇಳ್ಕೊಂಡು ಇಂಥ ಬಿರು ಬಿಸಿಲನ್ನು ಕೂಡ ಏನು ಹಿಂಡು ಹಿಂಡಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಮೋದಿ ಅವರ ಭಾಷಣವನ್ನ ಕೇಳಲಿಕ್ಕೆ ಕಾತರಾಗಿದ್ದಾರೆ. ಕ್ಯಾಮರಾಮನ್ ಬಾಬು ಜೊತೆ ರವಿ, ಬಾಗಲಕೋಟೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.